ನಮಸ್ಕಾರ ಪ್ರೀತಿಯ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಈಗ ನೀವು ಹಣದ ಸಮಸ್ಯೆಯನ್ನ ಎದುರಿಸ್ತಾ ಇದ್ದೀರಾ, ಆರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ, ಪ್ರೀತಿಯಲ್ಲಿ ಏನಾದರೂ ಬ್ರೇಕಪ್ ನೋವಿದೆಯಾ, ಮಾನಸಿಕ ಒತ್ತಡ, ಭಯ, ಗೊಂದಲ ಈ ರೀತಿ ವಿಚಾರಗಳು ನಿಮ್ಮನ್ನ ಕಾಡ್ತಾ ಇದೆಯಾ? ಇದು ಕೇವಲ ನಿಮ್ಮೊಬ್ಬರಿಗೆ ಮಾತ್ರವಲ್ಲ, ಈ ಜಗತ್ತಿನಲ್ಲಿ 90% ಜನರು ಇದೇ ಸಮಸ್ಯೆಗಳಿಂದ ಬಳಲ್ತಾನೆ ಇದ್ದಾರೆ. ಆದರೆ ಇಂದು ನಾನು ನಿಮಗೊಂದು ಸೀಕ್ರೆಟ್ ಅನ್ನ ಹೇಳ್ಕೊಡ್ತೇನೆ. ಆ ಸೀಕ್ರೆಟನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನೀವು ಏನಾದರೂ ನಿಮ್ಮ ಲೈಫಲ್ಲಿ ಅಪ್ಲೈ ಮಾಡಿಕೊಂಡ್ರೆ ನಿಮ್ಮ ಜೀವನವೇ ನಿಧಾನವಾಗಿ 100% ಬದಲಾಗುತ್ತೆ. ಆ ಸೀಕ್ರೆಟ್ ಏನಂದರೆ ಬ್ರಹ್ಮಾಂಡದ ಶಕ್ತಿ, ಯೂನಿವರ್ಸ್ ಎನರ್ಜಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸುವಂತಹ ಟಾಪಿಕ್ ಬಂದ್ಬಿಟ್ಟು ಯೂನಿವರ್ಸ್ ಎನರ್ಜಿ ಅಂದರೆ ಏನು, ನಮ್ಮ ಸಮಸ್ಯೆಗಳ ನಿಜವಾದ ಮೂಲ ಏನು, ಯೂನಿವರ್ಸ್ ಜೊತೆ ಸಂಪರ್ಕವನ್ನು ಯಾವ ರೀತಿ ಸಾಧಿಸೋದು, ನಿಮ್ಮ ಸಮಸ್ಯೆಗಳನ್ನು ಯೂನಿವರ್ಸ್ಗೆ ಹೇಗೆ ಒಪ್ಪಿಸಬೇಕು, ಹಾಗೂ ಕೊನೆಯಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಶಕ್ತಿಶಾಲಿ ಗೈಡೆಡ್ ಮೆಡಿಟೇಷನ್ ಅನ್ನು ನಾನು ನಿಮಗೆ ಹೇಳ್ಕೊಡ್ತೇನೆ. ಆದ್ದರಿಂದ ಇವತ್ತಿನ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ಪ್ರಶಾಂತವಾಗಿ ಕೂತ್ಕೊಂಡು ನೋಡಿ. ಯೂನಿವರ್ಸ್ ಎನರ್ಜಿ ಎಂದರೇನು? ಸ್ನೇಹಿತರೆ, ಈ ಜಗತ್ತಿನಲ್ಲಿ ಇರುವಂತಹ ಪ್ರತಿಯೊಂದು ವಸ್ತು, ಮನುಷ್ಯ, ಮರ, ನೀರು, ಗಾಳಿ, ಸೂರ್ಯ, ಚಂದ್ರ ಎಲ್ಲವೂ ಕೂಡ ಒಂದು ವಸ್ತುವಿನಿಂದ ನಿರ್ಮಿತವಾಗಿರ್ತಕ್ಕಂಥದ್ದು. ಅದೇ ಶಕ್ತಿ ಅಂದರೆ ಎನರ್ಜಿ. ಸೈನ್ಸ್ ಹೇಳುತ್ತೆ ಈ ಕುರ್ಚಿ ಕೂಡ ಒಂದು ಶಕ್ತಿ ಅಂತ, ನಿಮ್ಮ ದೇಹ ಕೂಡ ಒಂದು ಶಕ್ತಿ ಅಂತ, ನಿಮ್ಮ ಮನಸ್ಸು ಕೂಡ ಶಕ್ತಿ ಅಂತ. ಆದರೆ ವ್ಯತ್ಯಾಸ ಏನು? ಫ್ರೀಕ್ವೆನ್ಸಿ ಮತ್ತು ವೈಬ್ರೇಷನ್ನೇ ವ್ಯತ್ಯಾಸ ಸ್ನೇಹಿತರೆ. ನಿಮ್ಮ ಯೋಚನೆಗಳು ಕೂಡ ಶಕ್ತಿಯೇ. ನೀವು ದಿನವಿಡೀ ಈ ರೀತಿ ಹೇಳ್ಕೊಂಡ್ರೆ ಅಂದರೆ ನನ್ನ ಜೀವನ ಹಾಳಾಗಿದೆ ಅಂತ, ಆ ಯೋಚನೆಯ ಶಕ್ತಿ ಬ್ರಹ್ಮಾಂಡಕ್ಕೆ ಅಂದರೆ ಯೂನಿವರ್ಸ್ಗೆ ಹೋಗುತ್ತೆ. ಹಾಗೆಯೇ ಆ ಯೂನಿವರ್ಸ್ ಹೇಳ್ತದೆ ಸರಿ ಇನ್ನು ಹಾಗೆ ಮಾಡೋಣ ಅಂತ, ಅಂದರೆ ನೀವೇನು ಕೇಳ್ಕೊಂಡಿದ್ದೀರಾ ಆ ರೀತಿ ಮಾಡೋಣ ಅಂತ ಅದು ಹೇಳುತ್ತೆ. ಆದರೆ ನೀವು ಈ ರೀತಿಯಾಗಿ ಪ್ರತಿನಿತ್ಯ ಹೇಳ್ಕೊಳ್ತಾ ಬಂದರೆ ನನ್ನ ಜೀವನ ಸುಧಾರಿಸ್ತಾ ಇದೆ, ಆವಾಗ ಯೂನಿವರ್ಸ್ ಕೂಡ ಹೇಳುತ್ತೆ ಸರಿ ಹಾಗೆ ಆಗಲಿ ತಥಾಸ್ತು ಅಂತ. ಇದನ್ನೇ ನಾವು ಕರೆಯೋದು ಯದ್ಭಾವಂ ತದ್ಭವತಿ ಅಂತ, ಅಂದರೆ ಲಾ ಆಫ್ ಅಟ್ರಾಕ್ಷನ್. ನೀವು ಹೇಗೆ ಯೋಚಿಸ್ತೀರೋ, ನೀವು ಹೇಗೆ ಭಾವಿಸ್ತೀರೋ, ನೀವು ಹೇಗೆ ನಂಬುತ್ತೀರೋ ಅದೇ ನಿಮ್ಮ ಜೀವನವಾಗಿ ಕ್ರಿಯೇಟ್ ಆಗ್ತದೆ. ಸೊ ಇವಾಗ ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಯಾತಕ್ಕಾಗಿ ಬರ್ತಿದ್ದಾವೆ ಅಂತ ನೋಡೋಣ. ಈ ಪ್ರಶ್ನೆ ಬಹಳ ಮುಖ್ಯವಾದದ್ದು. ನಾನು ಒಳ್ಳೆಯವನೇ, ನನಗೆ ಯಾಕೆ ಈ ರೀತಿಯ ಸಮಸ್ಯೆಗಳು ಬರ್ತವೆ? ಸ್ನೇಹಿತರೆ, ಇದಕ್ಕೆ ಕಾರಣ ಅನ್ನೋದು ಹೊರಗಿಲ್ಲ, ಕಾರಣ ಅನ್ನೋದು ನಮ್ಮೊಳಗಡೆನೇ ಇದೆ. ಸೊ ಈ ರೀತಿಯ ಸಮಸ್ಯೆಗಳು ನಮ್ಮ ಬದುಕಿನಲ್ಲಿ ಬರೋದಕ್ಕೆ ನಮ್ಮೊಳಗಡೆ ಯಾವ ರೀತಿ ಕಾರಣಗಳು ಇದಾವೆ ಅಂತ ನೀವು ಕೇಳಿದರೆ ಮುಖ್ಯವಾಗಿ 5 ಪ್ರಮುಖ ಕಾರಣಗಳನ್ನು ಹೇಳ್ತೇನೆ. ಅದರಲ್ಲಿ ಮೊದಲನೇದು ನಿರಂತರ ನಕಾರಾತ್ಮಕ ಯೋಚನೆ. ಅಂದರೆ ನನಗಾಗೋದಿಲ್ಲ, ನಾನು ಅನ್ಲಕ್ಕಿ, ನನ್ನ ಭಾಗ್ಯ ಅನ್ನೋದು ಕೆಟ್ಟಿದೆ, ಈ ರೀತಿ ಅನ್ಕೊಳ್ಳೋದ್ರಿಂದ ನಮಗೆ ಸಮಸ್ಯೆಗಳು ಅನ್ನೋದು ಒಳಗಡೆಯಿಂದ ಕ್ರಿಯೇಟ್ ಆಗ್ತವೆ ಸ್ನೇಹಿತರೆ. ಇನ್ನು ಎರಡನೆಯ ಕಾರಣ ಏನಂದರೆ ಭಯ. ಭವಿಷ್ಯದ ಬಗ್ಗೆ ಭಯ, ಹಣದ ಬಗ್ಗೆ ಭಯ, ಸಂಬಂಧಗಳ ಬಗ್ಗೆ ಭಯ. ಈ ರೀತಿ ಒಳಗಡೆ ನೆಗೆಟಿವ್ ಎಮೋಷನ್ಸ್ ಇರೋದ್ರಿಂದ, ಭಯ ತರಿಸುವಂತಹ ಎಮೋಷನ್ಸ್ ಇರೋದ್ರಿಂದ ನಮ್ಮ ಜೀವನದಲ್ಲಿ ಆ ರೀತಿಯ ಸಮಸ್ಯೆಗಳೇ ಕ್ರಿಯೇಟ್ ಆಗ್ತವೆ. ಇನ್ನು ಮೂರನೇ ಪ್ರಮುಖ ಕಾರಣ ಬಂದು ಪಾಸ್ಟ್ ಲೈಫಲ್ಲಿ ನಡೆದಿರ್ತಕ್ಕಂತಹ ನೋವಿನ ಘಟನೆ. ಅಂದರೆ ಯಾರೋ ಒಬ್ರು ನಮಗೆ ಮೋಸ ಮಾಡಿದ್ದಿರ್ಬೋದು, ಅಥವಾ ಯಾರೋ ಒಬ್ರು ನಾವು ಮಾಡದೇ ಇರುವಂತಹ ತಪ್ಪಿಗೆ ಅವಮಾನ ಮಾಡಿದ್ದಿರ್ಬೋದು, ಅಥವಾ ಹಿಂದೆ ಏನೋ ಒಂದು ಕೆಲಸವನ್ನು ನಾನು ಮಾಡೋದಕ್ಕೆ ಹೋಗಿ ಅದರಲ್ಲಿ ವಿಫಲತೆಯನ್ನು ನೋಡಿದ್ದಿರ್ಬೋದು. ಇವೆಲ್ಲವೂ ಕೂಡ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಸೂಕ್ಷ್ಮಾತಿ ಸೂಕ್ಷ್ಮ ರೂಪದಲ್ಲಿ ನಮ್ಮ ಒಳಗಡೆ ಸ್ಟೋರ್ ಆಗಿರ್ತವೆ. ಸೊ ಇದು ಕೂಡ ನಮ್ಮ ಸಮಸ್ಯೆಗೆ ಕಾರಣವಾಗಿರ್ಬೋದು. ಇನ್ನು ನಾಲ್ಕನೇದು ಸ್ವತಃ ನಮ್ಮ ಮೇಲೇನೆ ನಮಗೆ ನಂಬಿಕೆ ಇಲ್ಲದೆ ಇರೋದು. ಸೆಲ್ಫ್ ಕಾನ್ಫಿಡೆನ್ಸ್, ಸೆಲ್ಫ್ ಬಿಲೀವ್ ಇಲ್ಲದೆ ಇರತಕ್ಕಂಥದ್ದು ಕೂಡ ಕಾರಣ ಆಗಿರ್ಬೋದು. ಇನ್ನು 5ನೇ ಪ್ರಮುಖ ಕಾರಣ ಯೂನಿವರ್ಸ್ ಮೇಲೆ ನಂಬಿಕೆ ಇಲ್ಲದೆ ಇರೋದು. ನೀವೇನಾದರೂ ಒಳಗಡೆಯಿಂದ ನನ್ನ ಬದುಕು ಇಷ್ಟೇ ಅಂತ ಅಂದ್ಕೊಂಡ್ರೆ ಹೊರಗಿನ ಜೀವನವೂ ಕೂಡ ಅದೇ ರೀತಿ ನಿಮ್ಮ ಬದುಕು ಹಾಗೇ ಇರೋ ರೀತಿ ಆಗುತ್ತೆ. ಸೊ ಇವಾಗ ನಮ್ಮ ಜೀವನದಲ್ಲಿ ಬರ್ತಕ್ಕಂತಹ ಸಮಸ್ಯೆಗಳಿಗೆ ನಮ್ಮ ಒಳಗಿನ ಪ್ರಮುಖ ಕಾರಣಗಳನ್ನು ನಾವು ತಿಳ್ಕೊಂಡ್ವಿ. ಇವಾಗ ನಮ್ಮ ಜೀವನವನ್ನು ಬದಲಿಸುವಂತಹ ಕೆಲವೊಂದಿಷ್ಟು ನಿಯಮಗಳನ್ನು ನಾವೇನಾದರೂ ಅಳವಡಿಸ್ಕೊಂಡ್ರೆ ನಮ್ಮ ಜೀವನ 100% ಬದಲಾಗ್ತದೆ. ಸ್ನೇಹಿತರೆ, ಒಂದು ಸತ್ಯವನ್ನು ಮಾತಾಡ್ಕೊಳ್ಳೋಣ. ನೀನು ಹೊರಗಿನ ಜಗತ್ತನ್ನು ಬದಲಾಯಿಸೋಕೆ ಪ್ರಯತ್ನ ಮಾಡಬೇಡ, ನಿನ್ನೊಳಗಿನ ಜಗತ್ತನ್ನು ಬದಲಾಯಿಸ್ಕೋ. ಆವಾಗ ಆಟೋಮೆಟಿಕ್ಕಾಗಿ ನಿನ್ನ ಹೊರಗಿನ ಪ್ರಪಂಚ ಕೂಡ ಬದಲಾಗ್ತದೆ. ಸೊ ಇದನ್ನು ಒಂದು ಫಾರ್ಮುಲಾ ರೀತಿಯಾಗಿ ಹೇಳ್ತೇನೆ, ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಫಸ್ಟು ಥಾಟಿಂದ ಎಮೋಷನ್ ಕನೆಕ್ಟ್ ಆಗುತ್ತೆ, ಎಮೋಷನಿಂದ ಎನರ್ಜಿ ಏನಿರುತ್ತೆ ಅದು ರಿಯಾಲಿಟಿನಲ್ಲಿ ಬರುತ್ತೆ. ಅಂದರೆ ನಾವು ಏನನ್ನ ಆಲೋಚನೆಯನ್ನು ಮಾಡ್ತೀವೋ ಅದೇ ರೀತಿ ನಮ್ಮ ಭಾವನೆಗಳನ್ನೋದು ಇರ್ತವೆ. ನಮಗೆ ಯಾವ ರೀತಿ ಭಾವನೆಗಳು ಇರ್ತಾವೋ ನಾವು ಈ ಯೂನಿವರ್ಸಲ್ಲಿ ಅದೇ ರೀತಿಯಾದಂತಹ ಎನರ್ಜಿ ಫ್ರೀಕ್ವೆನ್ಸಿಯನ್ನು ಎಕ್ಸ್ಚೇಂಜ್ ಮಾಡ್ತಾ ಇರ್ತೇವೆ. ಸೊ ಅವಾಗ ಏನಾಗ್ತದೆ, ರಿಯಾಲಿಟಿಯಲ್ಲೂ ಕೂಡ ನಮ್ಮ ಜೀವನ ಅದೇ ರೀತಿ ಕ್ರಿಯೇಟ್ ಆಗ್ತದೆ.
ಸೊ ಮೊದಲು ಯೋಚನೆಯನ್ನು ಬದಲಾಯಿಸ್ಕೋಬೇಕು ನಾವು. ಅಂದರೆ ನನ್ನಿಂದ ಆಗೋದಿಲ್ಲ ಅನ್ನೋದನ್ನು ನನ್ನಿಂದ ಆಗ್ತದೆ ಅನ್ನೋ ರೀತಿ ಯೋಚನೆಯನ್ನು ಬದಲಾಯಿಸ್ಕೊಳ್ಬೇಕು. ಅದೇ ರೀತಿ ನಮ್ಮ ಭಾವನೆಯೂ ಕೂಡ ಬದಲಾಗ್ತದೆ, ನಮ್ಮ ಫೀಲಿಂಗ್ಸ್ ಕೂಡ ನಾನು ಅದನ್ನು ಸಾಧಿಸಿದ್ದೇನೆ, ನಾನು ಸಕ್ಸಸ್ ಆಗಿದ್ದೇನೆ ಅಂತ. ಅದಾದಮೇಲೆ ನಮ್ಮ ಎನರ್ಜಿ, ನಮ್ಮ ಔರಾದಲ್ಲಿ ಇರ್ತಕ್ಕಂತಹ ಎನರ್ಜಿ ಕೂಡ ಯೂನಿವರ್ಸಲ್ಲಿ ಅದೇ ರೀತಿ ರಿಲೀಸ್ ಆಗ್ತದೆ. ಹಾಗೆಯೇ ನಮ್ಮ ಜೀವನ ಅದೇ ರೀತಿ ಪಾಸಿಟಿವ್ ಆಗಿ ಕ್ರಿಯೇಟ್ ಆಗ್ತದೆ. ನೀವೇನಾದರೂ ಕೋಪದಲ್ಲಿದ್ದರೆ ಕೋಪದ ಜೀವನ ಅನ್ನೋದು ನಿಮಗೆ ಸಿಗ್ತದೆ. ನೀವೇನಾದರೂ ಎಲ್ಲ ಸಿಚುವೇಶನಲ್ಲೂ ಶಾಂತಿಯಾಗಿ ಪ್ರಶಾಂತದಿಂದ ಇದ್ದರೆ ಶಾಂತಿಯ ಜೀವನ ಅನ್ನೋದು ನಿಮ್ಮದು ಕ್ರಿಯೇಟ್ ಆಗ್ತದೆ. ಸೊ ಇವಾಗ ಇದನ್ನು ಪ್ರಾಕ್ಟಿಕಲ್ ಆಗಿ ನಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಪ್ರಾಕ್ಟಿಕಲ್ ಮೆಥಡನ್ನು ನೋಡೋಣ. ಸ್ಟೆಪ್ ನಂಬರ್ 1 ನೋಟ್ಸ್ ಮಾಡಿ ಇಟ್ಕೊಳ್ಳಿ. ರೆಸ್ಪಾನ್ಸಿಬಿಲಿಟಿ ಅಂದರೆ ಜವಾಬ್ದಾರಿ. ನನ್ನ ಜೀವನದ ಜವಾಬ್ದಾರಿ ನನ್ನದೇ. ಬೇರೆಯವರ ಮೇಲೆ ದೋಷವನ್ನು, ಬೇರೆಯವರ ಮೇಲೆ ನಿಂದನೆಯನ್ನು ಹಾಕೋದನ್ನು ಫಸ್ಟು ಸ್ಟಾಪ್ ಮಾಡಿ. ನನ್ನ ಬದುಕಿನಲ್ಲಿ ಇವಾಗ ಏನೇನಾಗಿದೆಯೋ ಅದು ಯಾವುದೋ ಒಂದು ಹಿಂದಿನ ಕಾಲದಲ್ಲಿ ನಾನು ತೆಗೆದುಕೊಂಡಂತಹ ನಿರ್ಧಾರದಿಂದನೇ ಆಗಿದ್ದು, ಅದನ್ನು ನೀವು ಅಕ್ಸೆಪ್ಟ್ ಮಾಡಿ. ಇನ್ನು ಸ್ಟೆಪ್ ನಂಬರ್ 2 ಡಿಸಿಷನ್. ಇಂದಿನಿಂದ ನನ್ನ ಜೀವನವನ್ನು ನಾನು ಬದಲಾಯಿಸಿಕೊಳ್ಳುತ್ತೇನೆ ಅನ್ನುವಂತಹ ನಿರ್ಧಾರವನ್ನು ನೀವು ಫಸ್ಟು ಕೈಗೆತ್ಕೋಬೇಕು. ಸ್ಟೆಪ್ ನಂಬರ್ 3 ಪ್ರತಿನಿತ್ಯ ಈ 3 ಹ್ಯಾಬಿಟ್ಸನ್ನು ನೀವು ನಿಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಳೇಬೇಕು. ಬೆಳಿಗ್ಗೆ ಎದ್ದಿದ ತಕ್ಷಣ ಕನ್ನಡಿಯಲ್ಲಿ ನಿಮ್ಮ ಮುಖವನ್ನು ನೀವು ನೋಡ್ಕೊಳ್ತಾ ನಿಮಗೆ ನೀವೇ ಜೋರಾಗಿ ಹೇಳ್ಕೊಳ್ಳಿ, ಐ ಆಮ್ ಪವರ್ಫುಲ್, ನಾನು ಶಕ್ತಿಶಾಲಿ ಅಂತ. ಇನ್ನು ಮಧ್ಯಾಹ್ನ 2 ನಿಮಿಷ ಆಳವಾದ ಉಸಿರಾಟವನ್ನು ಮಾಡಿ ಬಿಫೋರ್ ಫುಡ್. ಇನ್ನು ರಾತ್ರಿ ಸಮಯದಲ್ಲಿ ನಿಮ್ಮ ಸಮಸ್ಯೆ ಈಗಾಗಲೇ ಪರಿಹಾರವಾಗಿದೆ ಅನ್ನೋ ರೀತಿ ನೀವು ವಿಜುವಲೈಸೇಷನ್ ಮಾಡ್ಕೋಬೇಕು. ಸೊ ಈ 3 ಸ್ಟೆಪ್ಸನ್ನು ನೀವು ಪ್ರತಿನಿತ್ಯ ನಿಮ್ಮ ಬದುಕಿನಲ್ಲಿ ಅಳವಡಿಸ್ಕೊಂಡ್ರೆ ನಿಮ್ಮ ಬದುಕಿನಲ್ಲಿ 100% ನೀವು ಚೇಂಜಸನ್ನು ನೋಡ್ತೀರಾ. ಇನ್ನು ಫೈನಲ್ ಆಗಿ ಗೈಡೆಡ್ ಮೆಡಿಟೇಷನ್ ಇರುತ್ತೆ. ಸೊ ಎಲ್ಲರೂ ಇಯರ್ಫೋನ್ನ ಹಾಕ್ಕೊಂಡು ಫೋನನ್ನು ಪಕ್ಕದಲ್ಲಿಟ್ಕೊಂಡು ನೇರವಾಗಿ ಕೂತ್ಕೊಳ್ಳಿ, ಹಾಗೆ ಪ್ರಶಾಂತವಾಗಿ ಕೂತ್ಕೊಳ್ಳಿ. ಆರಾಮವಾಗಿ ಕುಳಿತುಕೊಳ್ಳಿ ಅಥವಾ ಶವಾಸನದಲ್ಲಿ ಮಲ್ಕೋಬೋದು. ನಿಮ್ಮ 2 ಕಣ್ಣುಗಳನ್ನು ಪ್ರಶಾಂತವಾಗಿ ಮುಚ್ಚಿ ಆಳವಾಗಿ ಉಸಿರನ್ನು ಒಳಗಡೆ ತೆಗೆದುಕೊಳ್ಳಿ ಮತ್ತು ನಿಧಾನವಾಗಿ ಹೊರಗಡೆ ಬಿಡಿ. ಮತ್ತೊಂದು ಸಾರಿ ಟೇಕ್ ಎ ಡೀಪ್ ಬ್ರೀತ್ ಔಟ್. ಟೇಕ್ ಎ ಡೀಪ್ ಬ್ರೀತ್ ಔಟ್. ಇವಾಗ ನಿಮ್ಮ ದೇಹ ಸಂಪೂರ್ಣವಾಗಿ ಶಾಂತವಾಗಿದೆ. ನಿಮ್ಮ 2 ಕಾಲುಗಳು ತುಂಬ ಹಗುರವಾಗಿ ಪ್ರಶಾಂತವಾಗಿ ಇವೆ. ನಿಮ್ಮ 2 ಕೈಗಳು ತುಂಬ ಪ್ರಶಾಂತವಾಗಿ ಹಗುರವಾಗಿದೆ. ನಿಮ್ಮ ಸಂಪೂರ್ಣವಾದಂತಹ ಹೊಟ್ಟೆಯ ಭಾಗ ತುಂಬ ಪ್ರಶಾಂತವಾಗಿ ಹಗುರವಾಗಿದೆ. ನಿಮ್ಮ ಸಂಪೂರ್ಣ ಎದೆಯ ಭಾಗ ಪ್ರಶಾಂತವಾಗಿದೆ. ನಿಮ್ಮ ಸಂಪೂರ್ಣ ಮುಖದ ಭಾಗ ಶಾಂತವಾಗಿದೆ. ಮುಖದ ಮೇಲೆ ಮುಗುಳ್ನಗೆ ಇರಲಿ. ಇಡೀ ನಿಮ್ಮ ಶರೀರ ಸಂಪೂರ್ಣವಾಗಿ ಹಗುರವಾಗಿ ಪ್ರಶಾಂತವಾಗಿದೆ. ಈಗ ನೀವು ನಾನು ಹೇಳೋ ರೀತಿ ವಿಜುವಲೈಸ್ ಮಾಡ್ಕೊಳ್ಳಿ. ನಿಮ್ಮ ಮನೆಯಿಂದ ನೀವು ಒಂದೊಂದೇ ಮೆಟ್ಲನ್ನು ಹತ್ತುತ್ತಾ ಟೆರೆಸ್ ಮೇಲೆ ಹೋದ್ರಿ. ಆ ಟೆರೆಸ್ ಮೇಲೆ ನೀವು ಯೂನಿವರ್ಸನ್ನು ನೋಡ್ತಾ ಇದ್ದೀರಾ. ಸಂಪೂರ್ಣವಾದಂತಹ ಆಕಾಶ, ಯೂನಿವರ್ಸ್ ಕೆಳಗಡೆ ನಿಂತಿದ್ದೀರಾ. 2 ಕೈಗಳನ್ನು ಅಗಲವಾಗಿ ಚಾಚಿ ಯೂನಿವರ್ಸನ್ನು ನೋಡ್ತಾ ಇದ್ದೀರಾ. ನಕ್ಷತ್ರಗಳು ಫಳ ಅಂತ ಹೊಳಿತಾ ಇದ್ದಾವೆ. ಅದೇ ಸಮಯದಲ್ಲಿ ಆಕಾಶದಿಂದ ಬಿಳಿ ಬೆಳಕು ಅನ್ನೋದು ಇಳಿಯುತ್ತಿದೆ. ಆ ಸಂಪೂರ್ಣವಾದಂತಹ ವೈಟ್ ಎನರ್ಜಿ ನಿಮ್ಮ ತಲೆಯ ಮೇಲೆ ಬಂದು ಬೀಳುತ್ತಿದೆ. ಆ ಸಂಪೂರ್ಣವಾದಂತಹ ವೈಟ್ ಎನರ್ಜಿ ನಿಧಾನವಾಗಿ ನಿಮ್ಮ ನೆತ್ತಿಯಿಂದ ಹಾಗೂ ತರಡೆಯಿಂದ ನಿಮ್ಮ ದೇಹದ ಒಳಗಡೆ ಪ್ರವಹಿಸುತ್ತಿದೆ. ಆ ವೈಟ್ ಎನರ್ಜಿ, ಆ ಯೂನಿವರ್ಸಲ್ ಎನರ್ಜಿ ನಿಮ್ಮ ತಲೆಯಿಂದ ಮುಖ, ಸಂಪೂರ್ಣವಾದ ಮುಖವನ್ನು ಹರಡುತ್ತಿದೆ. ಅಲ್ಲಿಂದ ನಿಮ್ಮ ಸಂಪೂರ್ಣವಾದ ಎದೆಯ ಭಾಗವನ್ನು ಹರಡುತ್ತಿದೆ. ಅಲ್ಲಿಂದ ಸಂಪೂರ್ಣ ಹೊಟ್ಟೆಯ ಭಾಗವನ್ನು ಹರಡುತ್ತಿದೆ. ಕಾಲುಗಳವರೆಗೂ ಸಂಪೂರ್ಣ ಯೂನಿವರ್ಸಲ್ ಎನರ್ಜಿ ಅನ್ನೋದು ತುಂಬಿದೆ. ಇಡೀ ನಿಮ್ಮ ಶರೀರದ ತುಂಬ ಆ ವೈಟ್ ಎನರ್ಜಿ, ಯೂನಿವರ್ಸಲ್ ಎನರ್ಜಿ ಇಡೀ ನಿಮ್ಮ ಶರೀರದ ತುಂಬ ಆವರಿಸಿಕೊಂಡಿದೆ. ಸೊ ಆ ಯೂನಿವರ್ಸ್ ಎನರ್ಜಿ, ಆ ಬೆಳಕು ನಿಮ್ಮ ಎಲ್ಲ ನೋವುಗಳನ್ನು ಕರಗಿಸುತ್ತಿದೆ. ನಿಮ್ಮ ಎಲ್ಲ ಭಯವನ್ನು ಕರಗಿಸುತ್ತಿದೆ. ನಿಮ್ಮ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡ್ತಾ ಇದೆ.
ಮನಸ್ಸಿನಲ್ಲೇ ಹೇಳ್ಕೊಳ್ಳಿ. ರಿಪೀಟ್ ಆಫ್ಟರ್ ಮೀ. ಡಿಯರ್ ಯೂನಿವರ್ಸ್, ಡಿಯರ್ ಯೂನಿವರ್ಸ್, ನನ್ನ ಎಲ್ಲ ರೀತಿಯಾದಂತಹ ನೋವನ್ನು ನಿನಗೆ ಒಪ್ಪಿಸುತ್ತಿದ್ದೇನೆ. ನನ್ನ ಎಲ್ಲ ರೀತಿಯಾದಂತಹ ಸಮಸ್ಯೆಗಳನ್ನು ನಿನಗೆ ಒಪ್ಪಿಸ್ತಾ ಇದ್ದೇನೆ. ನನ್ನ ಜೀವನವನ್ನು ನಿನ್ನ ಕೈಗೆ ಕೊಡ್ತಾ ಇದ್ದೇನೆ. ನನ್ನನ್ನು ಸರಿಯಾದ ದಾರಿಗೆ ನಡೆಸುವ ಜವಾಬ್ದಾರಿ ನಿನ್ನದು. ಈಗ ನಿಮ್ಮನ್ನು ನೀವು ಈ ರೀತಿಯಾಗಿ ವಿಜುವಲೈಸೇಷನ್ ಮಾಡ್ಕೊಳ್ಳಿ. ಮುಗುಳು ನಗೆ ಇರಲಿ, ಮುಖದ ಮೇಲೆ ನಗುಮುಖ ಇರಲಿ. ತುಂಬ ಆರೋಗ್ಯವಂತರಾಗಿದ್ದೀರಾ, ತುಂಬ ಶಾಂತ ಸ್ವಭಾವದವರಾಗಿದ್ದೀರಾ. ನಿಮ್ಮ ಬದುಕಿನಲ್ಲಿ ಹಣದ ಸಮಸ್ಯೆ ಇಲ್ಲ, ಭಯ ಇಲ್ಲ, ಒತ್ತಡ ಇಲ್ಲ, ಕಳವಳ ಇಲ್ಲ, ಚಿಂತೆ ಇಲ್ಲ, ಚಿಂತನೆ ಇಲ್ಲ. ಸಂಪೂರ್ಣವಾಗಿ ಆರೋಗ್ಯವಾಗಿ, ಹೆಲ್ತಿ, ವೆಲ್ತಿ, ಸಂಪೂರ್ಣವಾಗಿ ನೀವು ನಿಮ್ಮ ಬದುಕಿನಲ್ಲಿ ಸಂಪೂರ್ಣವಾದಂತಹ ಆರೋಗ್ಯ ಇದೆ. ಸಂಪೂರ್ಣವಾಗಿ ಹಣಕಾಸಿನ ಸ್ಥಿತಿ ಅನ್ನೋದು ಸ್ಟೇಬಲ್ ಆಗಿದೆ. ರಿಲೇಷನ್ಶಿಪ್ಪಲ್ಲಿ ತುಂಬ ಚೆನ್ನಾಗಿದ್ದೀರಾ. ಯಾವಾಗಲೂ ತುಂಬ ಖುಷಿಯಿಂದ ನಗ್ನಗ್ತಾ ಇದ್ದೀರಾ. ಅದನ್ನು ನಿಮ್ಮ ಮನಸ್ಸಿನಲ್ಲಿ ಅಂತರ್ದೃಷ್ಟಿಯಿಂದ ಸ್ಪಷ್ಟವಾಗಿ ಕಲ್ಪಿಸಿಕೊಂಡು ನಿಧಾನಕ್ಕೆ ಹೇಳಿ ಮನಸ್ಸಿನಲ್ಲಿ, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್. ಇವಾಗ ನಿಮ್ಮ ಸಂಪೂರ್ಣವಾದಂತಹ ಗಮನ ನಿಮ್ಮ ಉಸಿರಿನ ಮೇಲೆ ತೆಗೆದುಕೊಂಡು ಬನ್ನಿ. ಡೀಪ್ ಬ್ರೀತ್ ಇನ್, ಬ್ರೀತ್ ಔಟ್. ಇವಾಗ ನಿಮ್ಮ ಎರಡೂ ಕೈಗಳನ್ನು ರಬ್ ಮಾಡ್ತಾ ನಿಮ್ಮ ಮುಖದ ಮೇಲೆ ಇಟ್ಕೊಂಡು ನಿಮ್ಮ ಕಣ್ಣುಗಳನ್ನು ನಿಧಾನಕ್ಕೆ ಓಪನ್ ಮಾಡಿ. ಸ್ನೇಹಿತರೆ, ಈ ಯೂನಿವರ್ಸ್ ಎನರ್ಜಿ ಅನ್ನೋದು ಯಾವುದೋ ಒಂದು ಮ್ಯಾಜಿಕ್ ಅಲ್ಲ, ಇದು ನಮ್ಮ ಲೈಫ್ನ ಒಂದು ನಿಯಮವಾಗಿದೆ. ನೀವು ಪ್ರತಿನಿತ್ಯ ಈ ಅಭ್ಯಾಸವನ್ನು ಮಾಡಿದರೆ ನಿಮ್ಮ ಜೀವನ ಖಂಡಿತವಾಗ್ಲೂ 100% ಬದಲಾಗುತ್ತದೆ. ಹಾಗೆಯೇ ಇವಾಗ ಕೆಲವೊಂದಿಷ್ಟು ಅಫರ್ಮೇಷನ್ಸನ್ನು ನಾನು ನಿಮಗೆ ಹೇಳ್ತೇನೆ. ಈ ಅಫರ್ಮೇಷನ್ಸ್ನ ನೀವು ನೋಟ್ಸ್ ಮಾಡಿ ಇಟ್ಕೊಂಡು ಪ್ರತಿನಿತ್ಯ ಹೇಳ್ತಾ ಬನ್ನಿ. ನಾನು ಸುರಕ್ಷಿತವಾಗಿ ಇದ್ದೇನೆ, ನನ್ನ ಜೀವನ ಸುಧಾರಿಸ್ತಾ ಇದೆ, ಯೂನಿವರ್ಸ್ ಯಾವಾಗಲೂ ನನ್ನ ಕೈ ಹಿಡಿದು ನಡೆಸ್ತಾನೇ ಇದೆ, ನಾನು ಪ್ರಶಾಂತವಾಗಿ ಇದ್ದೇನೆ, ನಾನು ಹೆಲ್ತಿಯಾಗಿ ಇದ್ದೇನೆ, ನಾನು ವೆಲ್ತಿಯಾಗಿ ಇದ್ದೇನೆ, ನಾನು ಸಂಪೂರ್ಣ ಸಂತೋಷದಿಂದ ಇದ್ದೇನೆ. ಸೊ ಈ ರೀತಿಯ ಕೆಲವೊಂದಿಷ್ಟು ಅಫರ್ಮೇಷನ್ಸನ್ನು ನೀವು ಪ್ರತಿನಿತ್ಯ ಬೆಳಗ್ಗೆ ಹಾಗೂ ರಾತ್ರಿ ಮಲ್ಕೊಳ್ಳೋಕ್ಕಿಂತ ಬಿಫೋರ್ ಹೇಳ್ಕೊಳ್ತಾ ಬನ್ನಿ. ಹಾಗೆಯೇ ಇವತ್ತಿನ ಈ ವಿಡಿಯೋದಲ್ಲಿ ಹೇಳಿರ್ತಕ್ಕಂತಹ ಕೆಲವೊಂದಿಷ್ಟು ಪಾಯಿಂಟ್ಸನ್ನು ನೀವು ನೋಟ್ಸ್ ಮಾಡ್ಕೊಳ್ಳಿ, ನಿಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಳಿ. ಹಾಗೆಯೇ ಗೈಡೆಡ್ ಮೆಡಿಟೇಷನನ್ನು ಕೂಡ ನೀವು ಪ್ರತಿನಿತ್ಯ ಮಾಡ್ತಾ ಬಂದರೆ ನಿಮ್ಮ ಜೀವನ 100% ಬದಲಾಗುತ್ತೆ. ನಿಮಗೇನಾದರೂ ಇನ್ನೂ ಅಡ್ವಾನ್ಸ್ಡ್ ಲೆವೆಲಲ್ಲಿ ಲಾ ಆಫ್ ಅಟ್ರಾಕ್ಷನ್ ಟೆಕ್ನಿಕ್ಸನ್ನು ತಿಳ್ಕೊಂಡು, ಯೂನಿವರ್ಸ್ ಟೆಕ್ನಿಕ್ಸನ್ನು ತಿಳ್ಕೊಂಡು ಅವುಗಳನ್ನು ನಿಮ್ಮ ಬದುಕಿನಲ್ಲಿ ಅಪ್ಲೈ ಮಾಡಿಕೊಂಡು ಬದುಕನ್ನು ಬದಲಾಯಿಸ್ಕೋಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ ನಮ್ಮದು ಲಾ ಆಫ್ ಅಟ್ರಾಕ್ಷನ್ 5 days ಕೋರ್ಸ್ ಅನ್ನೋದಿದೆ. ಸೊ ಅದಕ್ಕೆ ನೀವು ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗ್ಬೋದು. ಅದು ಉಚಿತ ಇರೋದಿಲ್ಲ. ಆ ಲಾ ಆಫ್ ಅಟ್ರಾಕ್ಷನ್ ಕೋರ್ಸ್ ಫೀಸ್ ಬಂದು 999 rupees. ಸೊ ಇಂಟ್ರೆಸ್ಟ್ ಇರೋರು ಮಾತ್ರ ಕಾಂಟ್ಯಾಕ್ಟ್ ಮಾಡಿ. ಇಲ್ಲದೇ ಇರೋರು ಇದೇ ರೀತಿಯ ಇನ್ನೂ ಹಲವಾರು ಪ್ರಾಕ್ಟಿಕಲ್ ವೀಡಿಯೋಸು ನಮ್ಮ ಚಾನಲಲ್ಲಿ ಬರ್ತಾ ಇರ್ತವೆ. ಸೊ ನೀವು ಚಾನಲನ್ನು ಫಾಲೋ ಮಾಡ್ಕೊಂಡು ಇಟ್ಕೊಳ್ಳಿ. ಸೊ ಸ್ನೇಹಿತರೆ, ಈ ವಿಡಿಯೋ ನಿಮಗೇನಾದರೂ ಸ್ವಲ್ಪನಾದರೂ ಉಪಯೋಗವಾಗಿದ್ದರೆ, ಸ್ವಲ್ಪನಾದರೂ ಸಹಾಯವಾಗಿದ್ದರೆ ಈ ವಿಡಿಯೋಗೆ ದಯವಿಟ್ಟು ಒಂದು ಲೈಕನ್ನು ಮಾಡಿ. ಹಾಗೆ ನಿಮ್ಮ ಸ್ನೇಹಿತರು ಯಾರಾದರೂ ಪ್ರಾಬ್ಲಮಲ್ಲಿದ್ದರೆ ಈ ವಿಡಿಯೋವನ್ನು ಅವರಿಗೂ ಕೂಡ ಶೇರ್ ಮಾಡಿ. ಇದೇ ರೀತಿಯ ಹಲವಾರು ಪ್ರಾಕ್ಟಿಕಲ್ ಯೂನಿವರ್ಸ್ ಬಗ್ಗೆ ಇರ್ಬೋದು, ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಇರ್ಬೋದು, ಸಬ್ಕಾನ್ಸಿಯಸ್ ಮೈಂಡ್ ಬಗ್ಗೆ ಇರ್ಬೋದು, ಇನ್ನೂ ಹಲವು ವಿಚಾರಗಳನ್ನು ಒಳಗೊಂಡಂತಹ ವಿಡಿಯೋಗಳು ನಿಮಗೆ ಬೇಕು ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಐಕಾನ್ನ ಆನ್ ಮಾಡಿ ಇಟ್ಕೊಳ್ಳಿ. ಅದರಿಂದ ನಾವು ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ಹೊಸ ವಿಡಿಯೋ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ರೂಪದಲ್ಲಿ ಬರ್ತವೆ. ಆದ್ದರಿಂದ ನೀವು ತಕ್ಷಣ ಆ ವಿಡಿಯೋವನ್ನು ನೋಡಿ ನಿಮ್ಮ ಲೈಫಲ್ಲಿ ಅಪ್ಲೈ ಮಾಡಿಕೊಂಡ್ರೆ ಖಂಡಿತ ನಿಮ್ಮ ಜೀವನ ಅನ್ನೋದು ಬದಲಾಗ್ತದೆ. ಸ್ನೇಹಿತರೆ, ನೀವೇನಾದರೂ ಈ ರೀತಿಯ ಲಾ ಆಫ್ ಅಟ್ರಾಕ್ಷನ್ ಟೆಕ್ನಿಕ್ಸನ್ನು ಅಪ್ಲೈ ಮಾಡಿಕೊಂಡು ನಿಮ್ಮ ಜೀವನವನ್ನು ನೀವು ಬದಲಾಯಿಸ್ಕೊಳ್ಳೋದಕ್ಕೆ ರೆಡಿ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ನಾನು ನನ್ನ ಜೀವನವನ್ನು ಬದಲಾಯಿಸಿಕೊಳ್ತೇನೆ ಅಂತ ಕಾಮೆಂಟ್ ಮಾಡಿ. ಸೊ ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಮತ್ತೊಂದು ದಿನ ಮತ್ತೊಂದು ಹೊಸ ಟಾಪಿಕ್ ಜೊತೆ ನಿಮ್ಮ ಮುಂದೆ ಇರ್ತೀನಿ, ನಿಮ್ಮ ಸಹೋದರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.